ಹಾಯ್ ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಆರಾಮಿದ್ದೀರಾ ಅಂತ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ನಾನು ಕಾರಲ್ಲೇ ಸ್ಟಾರ್ಟ್ ಮಾಡೋದು ಯಾವಾಗಲೂ ವೀಡಿಯೋಸ್. ಸೊ ಇವತ್ತು ಕಾರಲ್ಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೋಪ್ ನೀವೆಲ್ಲ ಆರಾಮಿದ್ದೀರಾ. ನಾವು ಬೇಸ್ಡ್ ಆನ್ ವರ್ಕ್ ರೀಲೊಕೇಟ್ ಆಗಬೇಕಾಗಿತ್ತು. ನಾವು ಬಾಸ್ಟನಲ್ಲಿ ಇದ್ವಿ ಅಲ್ಲ, ಸೊ ಇಲ್ಲಿಂದ ನಾವು ಬೇರೆ ಕಡೆಗೆ ರೀಲೊಕೇಟ್ ಆಗಬೇಕು. ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ. ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸ್ ವಿ ಆರ್ ಥಿಂಕಿಂಗ್ ಟು ಸ್ಟೇ ಇನ್ ಹೋಟೆಲ್ ಫಾರ್ 2 to 3 weeks. ಅಲ್ಲಿ ಪ್ಲೇಸ್ ಎಲ್ಲ ಗೊತ್ತಾಗುತ್ತೆ ಅಲ್ಲ. ಸೊ 2 to 3 weeks ನಾವು ಹೋಟೆಲಲ್ಲಿ ಇದ್ದು ಮತ್ತೆ ಅಪಾರ್ಟ್ಮೆಂಟ್ ಎಲ್ಲ ರೆಂಟ್ಗೆ ಬುಕ್ ಮಾಡಬೇಕು. ಸೊ ಇವಾಗ ನಾವು ಕಾರಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಇಟ್ಸ್ ಅ 10 hours ಡ್ರೈವ್ ಆ್ಯಕ್ಚುಲಿ ನಾವು ಹೋಗ್ಬೇಕಾಗಿರೋ ಪ್ಲೇಸಿಗೆ. ಬಟ್ ಪಾಪು ಹಿಡ್ಕೊಂಡು ನಾವು ಕಂಟಿನ್ಯೂಸ್ ಆಗಿ ಡ್ರೈವ್ ಮಾಡ್ಲಿಕ್ಕೆ ಆಗಲ್ಲ ಅಲ್ಲ. ಸೊ ಫಸ್ಟ್ ನಾವು ಇವಾಗ ಜರ್ಸಿ ಅಲ್ಲಿ ಸ್ಟೇ ಮಾಡ್ತೀವಿ ಓವರ್ ನೈಟ್. ನೆಕ್ಸ್ಟ್ ಡೇ ಮತ್ತೆ ಸ್ಟಾರ್ಟ್ ಮಾಡಿ 4 to 5 hours ಡ್ರೈವ್ ಇರುತ್ತೆ. ಸೊ ವಿ ಆರ್ ಪ್ಲ್ಯಾನಿಂಗ್ ಲೈಕ್ ದಟ್. ಏನು ಬೇಕು ಮಿನಿಮಲ್ ಲಗೇಜಸ್ ಎಲ್ಲ ಈ ಥರ ಕಾರಲ್ಲಿ ತೊಗೊಂಡಿದ್ದೀವಿ. ಪಾಪುಗೆ ಹೈ ಚೇರ್ ಮತ್ತು ಅವಳಿಗೆ ಮೋಸ್ಟ್ಲಿ ನನ್ನ ಲಗೇಜಲ್ಲೆಲ್ಲ ಅವಳಿಗೆ ಬೇಕಾಗಿರೋದೇ ಇಟ್ಕೊಂಡಿದ್ದೀನಿ. ಫುಡ್ ಇರ್ಬೋದು, ಮತ್ತು ನಾವು ಹೋಟೆಲ್ ಬುಕ್ ಮಾಡಿರೋದೆಲ್ಲ ರೆಸಿಡೆನ್ಸ್ ಇನ್ನಿದೆ. ಸೊ ಐ ಕ್ಯಾನ್ ಕುಕ್ ದೇರ್. ಅಲ್ಲೇ ಯುಟೆನ್ಸಿಲ್ಸ್ ಇರುತ್ತೆ, ಸ್ಟವ್ ಟಾಪ್ ಇರುತ್ತೆ, ಓವನ್ ಎಲ್ಲ ಇರುತ್ತೆ. ಸೊ ಇಟ್ ವಿಲ್ ಬಿ ಈಸಿ ಫಾರ್ ಅಸ್. ಮನೆ ಥರನೇ ಇರುತ್ತೆ, 1 bed. ಸೊ ಅದು ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ತುಂಬ ಬೇಜಾರಾಗ್ತಾಯಿದೆ ಆ್ಯಕ್ಚುಲಿ. ನಮಗೆ ಇಲ್ಲಿ 3 yearsಯಿಂದ ತುಂಬ ಅಡ್ಜಸ್ಟ್ ಆಗಿಬಿಟ್ಟಿತ್ತು. ಫ್ರೆಂಡ್ಸ್ ವರ್ ಲೈಕ್ ಫ್ಯಾಮಿಲಿ ಹಿಯರ್. ಪಾಪುಗೆ ತುಂಬ ಅಡ್ಜಸ್ಟ್ ಆಗಿದೆ. ತುಂಬ ಎಲ್ಲರೂ ನನ್ನ ಮಗಳನ್ನ ತುಂಬ ಇಷ್ಟಪಡ್ತಾಯಿದ್ರು. ನಮಗೆ ರಿಲೇಟಿವ್ಸ್ ಥರ ಆಗಿಬಿಟ್ಟಿದ್ರು ಅವರೆಲ್ಲ. ಸಖತ್ ಮಿಸ್ ಮಾಡ್ತೀನಿ ನಾನು ಅಲ್ಲಿ ಹೋದರೆ. ನಾವು 3 ಜನನೂ ಅಷ್ಟೇ ಮಿಸ್ ಮಾಡ್ತೀವಿ. ಹಾಗೆ ಇಲ್ಲೇ ಇದ್ದು ಅವಳು ನೋಡಿದರೆ ಚೆನ್ನಾಗಿರ್ತಾಯಿತ್ತು, ಎಲ್ಲರ ಜೊತೆಗೂ ಬೆಳೆದಿದ್ರೆ ಅವಳು ಗ್ರೋ ಆಗುವಾಗ. ಯಾಕಂದರೆ ಇಲ್ಲಿ 3 to 4 ಏಜ್ ಇದ್ದಾರೆ. ಮತ್ತು ಇನ್ನೊಂದು ನನ್ನ ಫ್ರೆಂಡಿಗೂ ಡೆಲಿವರಿ ಇದೆ ರೀಸೆಂಟಾಗಿ ನೆಕ್ಸ್ಟ್ ಮಂತ್. ಸೊ ಎಲ್ಲ ಚೆನ್ನಾಗಿರ್ತಾಯಿತ್ತು ಆ ಗ್ರೂಪ್ ಎಲ್ಲ. ಬಟ್ ಇವಾಗ ಅಲ್ಲಿ ಹೋಗಿ ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಸ್ಕ್ರ್ಯಾಚ್ ಆ್ಯಕ್ಚುಲಿ. ನಾವು ಹೋಗ್ತಾ ಇರೋ ಕಡೆ ನಮಗೆ ಯಾರೂ ಫ್ರೆಂಡ್ಸ್ ಇಲ್ಲ, ಗೊತ್ತಿಲ್ಲ ನನಗಲ್ಲಿ ಯಾರು. ಸೊ ಹೊಸ್ದಾಗಿ ಫ್ರೆಂಡ್ಸ್ ಮಾಡಿಕೊಂಡು ಇವಾಗೆಲ್ಲ ಹೊಸದಾಗಿ ಸ್ಟಾರ್ಟ್ ಮಾಡೋ ಥರನೇ ಇದು. ಸೊ ವಿ ಹ್ಯಾವ್ ಟು ಸಿ ಹೌ ಇಟ್ ಗೋಸ್ ದೇರ್. ತುಂಬ ಚೆನ್ನಾಗಿತ್ತು ಇಲ್ಲಿ. ನಾವು ಎವ್ರಿ ವೀಕ್ ಮೀಟ್ ಆಗ್ತಾ ಇದ್ವಿ ಫ್ರೆಂಡ್ಸ್ ಎಲ್ಲ. ನಮ್ಮ ಅಪಾರ್ಟ್ಮೆಂಟಲ್ಲಿ ಇರೋ ಫ್ರೆಂಡ್ಸನ್ನಂತೂ ನಾವು ಅವಾಗಲೂ ಮೀಟ್ ಆಗ್ತಾ ಇದ್ವಿ. ಗೇಮ್ಸ್ ಆಡ್ಕೊಂಡು ನಾವು ಬೋರ್ ಆದರೆ ಸಾಕು ಲೆಟ್ಸ್ ಪ್ಲೇ ಅಂತ ಮೆಸೇಜ್ ಹಾಕ್ಕೊಂಡು ಮೀಟ್ ಹಾಕ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ನಾವು. ಐ ಆಮ್ ರಿಯಲಿ ಗೋನ್ ಟು ಮಿಸ್ ದೆಮ್ ಆಲ್. ನೀವು ನಂದು ಲಾಸ್ಟ್ ವೀಡಿಯೋಸಲ್ಲಿ ನೋಡಿರ್ತೀರ ಅವ್ರನ್ನೆಲ್ಲ ನಾವು ಎಷ್ಟು ಮೀಟ್ ಆಗ್ತಾ ಇದೆ. ಮತ್ತು ನನಗೆ ಲಾಸ್ಟ್ ನ್ಯೂ ಇಯರಲ್ಲಿ ಕೇಕ್ ಕೂಡ ಬೇಕ್ ಮಾಡಿಕೊಟ್ಟಿದ್ರು, ಹನಿ ಕೇಕ್. ಸೊ ಐ ರಿಯಲಿ ಮಿಸ್ ದೆಮ್. ಅಬಿಗೂ ಅಷ್ಟೇ, ಅವರು ಒಂದು 3 members ಇದ್ದಾರೆ. ಅವ್ರು ಎವ್ರಿ ಡೇ ಜಿಮ್ಮಿಗೆ ಹೋಗ್ತಾಯಿದ್ರು ಒಟ್ಟಿಗೆ, ಸೇಮ್ ಟೈಮಿಗೆ ಹೋಗಿ ಒಟ್ಟಿಗೆ ವರ್ಕೌಟ್ ಮಾಡ್ಕೊಂಡು ಬರ್ತಾಯಿದ್ರು. ಅವ್ರ ಜಿಮ್ ಪಾರ್ಟ್ನರ್ಸ್ನೂ ಅಬಿ ಮಿಸ್ ಮಾಡ್ತಾನೆ ತುಂಬ. ಏನಬಿ ತುಂಬ ಮಿಸ್ ಮಾಡ್ತೀವಿ ನಾವು ಅವ್ರನ್ನೆಲ್ಲ ಅಂತೂ. ಸೊ ಸಖತ್ ಬೇಜಾರಾಗ್ತಾಯಿದೆ ಹೇಳ್ಬೇಕಂತ ಹೇಳಿದ್ರೆ. ಇನ್ನೊಂದು 2-3 weeksಲ್ಲಿ ಕಂಪ್ಲೀಟ್ ಹೋಮ್ನ ನಾವು ರಿಲೊಕೇಟ್ ಮಾಡ್ಕೊತೀವಿ ಥ್ರೂ U-Haul. ಇಲ್ಲಿ U-Haul ಅಂತ ಸಿಗುತ್ತೆ. ಸೊ ಅದ್ರ ಥ್ರೂ ನಾವು ಎಲ್ಲ ರಿಲೊಕೇಟ್ ಮಾಡಿಸ್ಕೊತೀವಿ. ಬೇಸಿಕಲಿ ಹೇಳ್ಬೇಕಂತ ಹೇಳಿದ್ರೆ ನಾವು ಫಸ್ಟ್ ಟೈಮ್ US ಬಂದಾಗ ಹೇಗಿರುತ್ತೆ ಅದೇ ಥರ ಇರುತ್ತೆ. ಬಟ್ ಫಸ್ಟ್ ಟೈಮ್ ಬರುವಾಗ ನಮಗೆ ಏನೂ ಐಡಿಯಾ ಇರಲಿಲ್ಲ. ಬಟ್ ಇವಾಗ ಸ್ವಲ್ಪ ನಾಲೆಜ್ ಇದೆ, ಎಕ್ಸ್ಪೀರಿಯನ್ಸ್ ಇದೆ. ಬೇಸ್ಡ್ ಆನ್ ದಟ್ ವಿ ಸ್ಟಾರ್ಟ್ ಅವರ್ ಜರ್ನಿ ಇಯರ್. ಸೊ ಅದನ್ನೆಲ್ಲ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ದಟ್ ಯು ಕ್ಯಾನ್ ಗೆಟ್ ಟು ನೋ ಹೇಗಿರುತ್ತೆ ಇಲ್ಲೆಲ್ಲ, ಹೇಗೆ ಮನೆ ಹುಡುಕ್ತೀವಿ, ಮತ್ತು ಈಗ ರೆಸಿಡೆನ್ಸಿನಲ್ಲಿ ನಾವು ಹೇಗೆ ಕುಕ್ ಮಾಡ್ಕೊಂಡು ಹೇಗೆ ಮನೆ ಥರನೇ ಫೀಲ್ ಆಗುತ್ತೆ. ಐ ಆಮ್ ಗೋನ್ ಟು ಶೋ ಎವ್ರಿಥಿಂಗ್. ಯು ವಿಲ್ ಎಕ್ಸ್ಪೀರಿಯನ್ಸ್ ಇಟ್ ವಿತ್ ಮೀ. 2025ಗೆ ನ್ಯೂ ಸ್ಟಾರ್ಟ್ ಇದು ನಮಗೆ. ಲೈಕ್ ಬಿಗಿನಿಂಗ್ ಆಫ್ ದ ಇಯರೇ ನಾವು ಹೊರಟಿರೋದು. ಸೊ ಐ ಥಿಂಕ್ ದಿಸ್ ಇಯರ್ ಗೋನ್ ಟು ಬಿ ಸಮಥಿಂಗ್ ಗ್ರೇಟ್. ಹೋಪಿಂಗ್ ಫಾರ್ ದ ಬೆಸ್ಟ್. ಅಬಿಗೂ ಕೇಳೋಣ ಏನು ಅನಿಸ್ತದೆ ಅಂತ. ನನಗಿಂತ ಜಾಸ್ತಿ ಬೇಗ ಅಬಿ ಅಟ್ಯಾಚ್ ಆಗ್ತಾರೆ, ಸ್ವಲ್ಪ ಎಮೋಷನಲ್ ಜಾಸ್ತಿ. ಅಬಿಗಂತೂ ತುಂಬ ಬೇಜಾರಾಗ್ತಾಯಿದೆ. ಕೇಳೋಣ ಅಬಿಗೆ ಏನು ಅನಿಸ್ತದೆ ಅಂತ. ನಿಂಗೇನು ಅನಿಸ್ತದೆ ಅಂತ ಶೇರ್ ಮಾಡ್ತೀಯಾ? ಏನೂ ಇಲ್ಲ, ಲೌಡರ್ ಕೇಳಲ್ಲ. ಬೇಜಾರಾಗ್ತಾಯಿದೆ. ಮೇಯ್ನಾಗಿ ನಮ್ಗಿಲ್ಲಿ ಫೋನ್ ಹಿಡು ಕಡೆ ಇಲ್ಲ, ಅಲ್ಲಿ ಹಿಂದೆ ನನ್ನನ್ನು ಒಬ್ಬ ಓವರ್ಟೇಕ್ ಮಾಡಿಕೊಂಡು ಬಂದ. ಸೊ ಆ ಕಡೆ ಕಾಪ್ ಇದ್ದ, ನಾನು ಅದನ್ನು ನೋಡಿದ್ದೆ ಆಯಿತಾ. ಅವನು ಫಾಸ್ಟಾಗಿ ಓವರ್ಟೇಕ್ ಮಾಡ್ಕೊಂಡು ಬಂದಲ್ಲ. ಐ ವಾಸ್ ಅರೌಂಡ್ 70 miles. ಸೊ ಹಿ ವಾಸ್ ಓವರ್ಟೇಕಿಂಗ್ ಮೀ ಅಂದರೆ ಅವನು ಈಸ್ ಮೋರ್ ದ್ಯಾನ್ ಮೀ ಅಲ್ಲ ಸ್ಪೀಡಲ್ಲಿ. ಸೊ ಐ ಥಿಂಕ್ ಈ ಎಕ್ಸಿಡೆಡ್ ದ ಸ್ಪೀಡ್ ಲಿಮಿಟ್. ಸೊ ಕಾಪ್ ಪುಲ್ಡ್ ಹಿಮ್. ಫೋನ್ ಇಡು ಸೊ ಅದೇ
ತುಂಬ ಬೇಜಾರಾಗ್ತಾ ಇದೆ. ಲೈಕ್ ಎವ್ರಿಬಡಿ ವಾಸ್ ಲೈಕ್ ಫ್ಯಾಮಿಲಿ ನಮಗಲ್ಲಿ ತುಂಬ ಕ್ಲೋಸ್ ಆಗಿದ್ವಿ. ಇವಾಗ ರೀಸೆಂಟಾಗಿ ಒಂದು 3-4 ಮಂತ್ಸಿಂದ ಅಂತೂ ತುಂಬ ಕ್ಲೋಸ್ ಆಗಿಬಿಟ್ಟಿದ್ವಿ. ಆಲ್ಮೋಸ್ಟ್ ಎವ್ರಿ ವೀಕ್ ವಿ ಯೂಸ್ ಟು ಹ್ಯಾಂಗ್ ಔಟ್. ನಾವು ಬಫೆಗೆ ಊಟಕ್ಕೆ ಎಲ್ಲ ಎವ್ರಿ ವೀಕ್ ಹೋಗಿದ್ದೀವಿ. ಆಲ್ಮೋಸ್ಟ್ ಲಾಸ್ಟ್ 1 month 2 ಮಂತಿಂದ ಅಂತೂ ಕಂಟಿನ್ಯೂಸ್. ಮತ್ತು ನನಗೆ ಹಿ ವಾಸ್ ಸಚ್ ಅ ಗುಡ್ ಗೈ ಟು ಬಿ ವಿತ್ ಮೀ ಆ್ಯಸ್ ಎ ಜಿಮ್ ಪಾರ್ಟ್ನರ್. ನಾವು 3 ಮೆಂಬರ್ಸ್ ಒಟ್ಟಿಗೆ ಟ್ರೈನ್ ಮಾಡ್ತಿದ್ವಿ ಡೈಲಿ. ಐ ವಾಸ್ ಫೀಲಿಂಗ್ ಲೈಕ್ ಲಾಸ್ಟ್ 1 ಮಂತಿಂದ ಅಂತೂ ಒನ್ ಡೇನೂ ಮಿಸ್ ಮಾಡಿಲ್ಲ ಅನಿಸುತ್ತೆ. ನಾವು ಆ ಥರ ಟ್ರೈನ್ ಮಾಡಿದ್ದೀವಿ. ಸೊ ಅಫ್ಕೋರ್ಸ್ ಬೇಜಾರಾಗ್ತಾ ಇದೆ ಟೂ ಮಚ್. ಬಟ್ ನೋಡೋಣ, ಹೋಪ್ ಫಾರ್ ದ ಬೆಸ್ಟ್. ಇಫ್ ವಿ ಗೆಟ್ ಸಮ್ ಆಪರ್ಚುನಿಟೀಸ್ ಇನ್ ಮ್ಯಾಚ್ ಅಗೇನ್, ವಿ ರಿಯಲಿ ವಾಂಟ್ ಟು ಕಮ್ ಬ್ಯಾಕ್ ಟು ಆ್ಯಂಡ್ ವಿ ವಾಂಟ್ ಟು ಸ್ಟೇ ಟುಗೆದರ್ ವಿತ್ ದೆಮ್ ಓನ್ಲಿ. ಇಟ್ ವಾಸ್ ರಿಯಲಿ ಅ ಗ್ರೇಟ್ ಇಯರ್ ಫಾರ್ ಅಸ್. 2024 ವಾಸ್ ರಿಯಲಿ ಗ್ರೇಟ್. ಗಲಾಟೆ ಮಾಡ್ತಾ ಇದೆಯಲ್ಲ ಎಂತ ಕಂದ. ಈಗ ನೋಡಿಲ್ಲ ಏನು ಬೇಕು ನಿಂಗೆ? ನೋಡು, ಏನು ತಿಂತೀಯಾ? ಬೇಕಾ? ವಿಲ್ ಹ್ಯಾವ್ ಇಟ್. ಹಾಗೆ ಇಲ್ಲಿ ಒಂದು ಶಾರ್ಟ್ ಬ್ರೇಕ್ ತೊಗೊಂಡ್ವಿ, ಕಾಫಿ ತೊಗೊಂಡು ಮತ್ತು ಬೇರೆ ಏನಾದರೂ ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂತ. ಮತ್ತು ವಾಶ್ರೂಮ್ ಕೂಡ ಹೋಗ್ಬೋದು. ಇಲ್ಲೆಲ್ಲ ಸರ್ವಿಸ್ ಪ್ಲಾಜಾಸ್ ಅಂತ ಇರುತ್ತೆ. ಸೊ ಈಸಿ ಆ್ಯಕ್ಚುಲಿ ಇಲ್ಲೆಲ್ಲ ನಮಗೆ ರೆಸ್ಟ್ ಮಾಡೋಕ್ಕೆ ಹೈವೇಸಲ್ಲಿ. ಇಷ್ಟ ಆಗ್ತಿಲ್ವಾ? ಚೆನ್ನಾಗಿರ್ತಾನೆ. ಚೆನ್ನಾಗಿಲ್ಲ? ಲೆಟ್ ಮೀ ಟ್ರೈ. ಟೇಸ್ಟ್ ಇರಬೇಕು. ಇಷ್ಟು ಚೆನ್ನಾಗಿದೆ ಮಗಳೇ, ಅದು ಸ್ವೀಟ್. ಇದು ಬೋರ್ ಆಗುತ್ತಲ್ಲ ನಿನಗೆ? ಒಂದು ಚೂರೇ ತಿಂದಿರೋದು ನೀನು. ಎಕ್ಸ್ಕ್ಯೂಸ್, ಅದಕ್ಕೆ ಯಾಕೆ ಹೊಡಿಯೋದು? ಊಟಗಾರ ಹೊಡಿತಾರ? ತಗೋ ಚೂರು ತಿನ್ನು. ಆಮೇಲೆ ಪಾಪು ಚೂರು ಬಜ್ಜಿ. ಓ ಬಟ್ಟೆ ಸೀಟ್ ಬೆಲ್ಟ್ ಎಲ್ಲ ಆಯಿತು. ಆ್ಯಕ್ಚುಲಿ ನಾವು ಯಾವುದೇ ಔಟ್ಸೈಡ್ ಫುಡ್ ಕೊಡ್ತಾ ಇರಲಿಲ್ಲ ಮಗುಗೆ. ಪ್ಯಾಕ್ ಫುಡ್ ಯಾವುದೂ ಕೊಟ್ಟಿಲ್ಲ ನಾನು ಇಲ್ಲಿವರೆಗೂ. ಇವತ್ತೇ ತುಂಬ ಟೈಮ್ ಟ್ರಾವೆಲ್ ಮಾಡಬೇಕಲ್ಲ ಅಂತ ಹೇಳಿ ಇಲ್ಲಿ ಟಾರ್ಗೆಟ್ ಅಂತ ಶಾಪ್ ಇದೆ. ಅಲ್ಲಿ ಮಕ್ಕಳ ಪ್ರಾಡಕ್ಟ್ಸ್ ಎಲ್ಲ ತುಂಬ ಇಲ್ಲಿ ನೋಡು ಮಕ್ಕಳದು ಪ್ರಾಡಕ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅಲ್ಲಿ, ಕಿಡ್ಸ್ ಪ್ರಾಡಕ್ಟ್ಸ್ ಬಂದು. ಸೊ ಟಾರ್ಗೆಟಲ್ಲಿ ನಾನು ಪ್ಯೂರೀಸ್ ತೊಗೊಂಡೆ, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್. ಟೇಸ್ಟ್ ಬಂದು ತುಂಬಾ ಚೆನ್ನಾಗಿದೆ. ಬಟ್ ಸ್ಟಿಲ್ ಯಾಕೋ ಗೊತ್ತಿಲ್ಲ, ಇದು ಅದನ್ನು ತಿಂತಾ ಇಲ್ಲ, ಹೊಡಿತಾ ಇದ್ದಾಳೆ ತಿನ್ಸಕ್ಕೆ ಹೋದರೆ. ಟೇಸ್ಟ್ ನಾನು ಮಾಡಿ ನೋಡಿದ್ದು ತುಂಬಾ ಚೆನ್ನಾಗಿದೆ, ಸ್ವೀಟಾಗಿ ಅಂತ ಅನಿಸುತ್ತೆ. ಬಟ್ ನೋ ಆ್ಯಡೆಡ್, ಅದು ಆರ್ಗ್ಯಾನಿಕ್ ಬರುತ್ತೆ, ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದನೇ ಮಾಡಿರೋದಂತ ದೇ ಕ್ಲೇಮ್ ಇಟ್. ಅದಕ್ಕೆ ಅಂತ ಟ್ರೈ ಮಾಡಿದೆ ಇವತ್ತು. ಆನ್ ದ ಗೋ ಈಸಿ ಇರುತ್ತೆ ಫೀಡ್ ಮಾಡೋಕ್ಕೆ ಅಂತ ಹೇಳಿ. ಬಟ್ ಶಿ ಇಸ್ ನಾಟ್ ಟೇಕಿಂಗ್ ದಟ್. ಇವಾಗ ರೂಮಿಗೆ ಹೋಗ್ಬಿಟ್ಟೆ ಏನಾದರೂ ಫೀಡ್ ಮಾಡಬೇಕು. ನಾನು ತೊಗೊಂಡು ಬಂದಿದ್ದೀನಿ ಅವಳಿಗೆ. ಯೂಶ್ವಲಿ ನನ್ನ ಮನೇಲಿ ಏನೇನು ಫೀಡ್ ಮಾಡ್ತೀನಲ್ಲ ಅದನ್ನೆಲ್ಲ ಕ್ಯಾರಿ ಮಾಡಿದ್ದೀನಿ, ಅದನ್ನೇ ಕೊಡ್ತೀನಿ ಇವಾಗ ರೂಮಿಗೆ ಹೋಗ್ಬಿಟ್ಟು. ನಾವಿಲ್ಲೇ ಸ್ಟಾಪ್ ಮಾಡಿ ಡಿನ್ನರ್ ಕೂಡ ತೊಗೊಳ್ತಾ ಇದ್ದೀವಿ. ಅಭಿ ಡಿನ್ನರ್ ಪಿಕ್ ಮಾಡೋಕ್ಕೆ ಹೋಗಿರೋದು. ಸೊ ನಾವು ರೂಮಿಗೆ ತೊಗೊಂಡೋಗ್ಬಿಟ್ಟು ವಿಲ್ ಹ್ಯಾವ್ ಇಟ್. ನಾವು ಇವತ್ತು ಚೆಕ್ ಇನ್ ಮಾಡಿರೋದು ಜರ್ಸಿಯಲ್ಲಿ. ಹೋಟೆಲ್ ನೇಮ್ ಬಂದು ಶೆರಟೋನ್ ಅಂತ ಹೇಳಿ. ಸೊ ಇವಾಗ ನಾವು ಬಂದು ಚೆಕ್ ಇನ್ ಮಾಡಿದ್ದೀವಿ. ಅಭಿ ಕಾರ್ ಪಾರ್ಕ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ವಿ ಆರ್ ವೇಟಿಂಗ್ ಫಾರ್ ಹಿಮ್. ಬಂದ ತಕ್ಷಣ ನಾವು ರೂಮಿಗೆ ಹೋಗ್ತೀವಿ. ಇವಾಗ ರೂಮ್ ಟೂರು ನಿಮಗೆ ಮಾಡಿ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಫಾರ್ ನಾವು ಇವಾಗ ಹೋಟೆಲ್ ಹೊರಗಡೆಯಿಂದ ಹೇಗಿದೆ ನೋಡಿ. ಏನದು ರೂಮ್ ಕಾರ್ಡ್ ಕೊಟ್ಟಿದ್ದಾರೆ ನಿಮ್ಮ ಕೈಯಲ್ಲಿ? ಥ್ಯಾಂಕ್ ಯು. ಕೊಡಲ್ಲ? ಕಡು 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 ಕಡು. ಟೇಸ್ಟ್ ಆ ಕಡೆ ಚೆನ್ನಾಗಿದಲ್ಲ? ಹೆಲೋ ಹ್ಯಾಂಡಿ ಮ್ಯಾನ್. ಚೆನ್ನಾಗಿದೆಲ್ಲ? ಸ್ವಲ್ಪ ಅದೇ ಇದಂತ ಅನ್ಸುತ್ತೆ. ಕ್ಲಬ್ ಲಾಂಜ್ ಅಲ್ಲಿ ಎವ್ರಿ ಫ್ಲೋರಲ್ಲಿ ಇದೆಯಾ? ಮುಂದೆ
ಆ್ಯಕ್ಚುಲಿ ಎಲ್ಲ ಲಗೇಜಸ್ ತೊಗೊಂಡಿಲ್ಲ, ಜಸ್ಟ್ ಏನು ಬೇಕು ಈ ಓವರ್ ನೈಟ್ ಸ್ಟೇ ಮಾಡೋಕ್ಕೆ ಬೆಳಗ್ಗೆ ರೆಡಿ ಆಗೋಕ್ಕಷ್ಟೇ ತೊಗೊಂಡಿದ್ದೀವಿ. ಬಂದ ತಕ್ಷಣ ಮಗಳನ್ನ ನಾವು ಈಚೆ ಬಿಟ್ಟು ಕೆಳಗಡೆ ಬಿಟ್ವಿ, ಒಳಗೆ ಸ್ವಲ್ಪ ಫ್ರೀಯಾಗಿ ಓಡಾಡಲಿ ಅಂತೇಳಿ. ಆ್ಯಂಡ್ ಎಂಟರ್ ಆಗ್ತಿದ್ದಂಗೆ ಇದೊಂದು ಕ್ಲಾಸೆಟ್ ಇದೆ. ವಾಶ್ರೂಮ್ ಲೈಟ್ ಹೊರಗಡೆ ಇದೆ, ನಾನು ಹುಡುಕ್ತಾ ಇದೆ. ಬಾತ್ ಟಬ್ ಇದೆ. ವಾಶ್ರೂಮ್ ಏನು ತುಂಬ ಅಟ್ರಾಕ್ಟಿವ್ ಆಗಿಲ್ಲ, ನಾರ್ಮಲ್ ಆಗಿದೆ. ಒಂದು ಟಿ ವಿ ಇದೆ. ಓ ಇಲ್ಲೇ ಇದೆ ಅಭಿ, ಮೈಕ್ರೋವೇವ್. ನೈಸ್. ಅಪ್ಪ ನೀವು ಓಡಾಡಬೇಕಲ್ಲ, ಸ್ವಲ್ಪ ಸ್ನ್ಯಾಕ್ಸ್ ಬೇರೆ. ಬಂದೆ. ವ್ಯೂ ಇದು 16th ಫ್ಲೋರ್ ಇರೋದು. ಓ ನೈಸ್ ಅಭಿ, ಇಲ್ಲಿ ನೋಡು, ಇಲ್ಲಿ ಕೆಸಿನೋ ಇದೆ ತುಂಬ. ಸೊ ಎಲ್ಲದ್ರದ್ದು ವ್ಯೂ ಚೆನ್ನಾಗಿ ಕಾಣುತ್ತೆ. ಹಾರ್ಡ್ ರಾಕ್ ಕೆಫೆದು ಇಲ್ಲಿ ಕಾಣಿಸ್ತಾ ಇದೆ. ಇದು ಹಾರ್ಡ್ ರಾಕ್ ಕೆಫೆ, ಅದೊಂದು ಒನ್ ಆಫ್ ದ ಫೇಮಸ್. ನಾವು ಲಾಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ಬಂದಿದ್ವಿ, ನಾವು ಅದಕ್ಕೆ ಹೋಗಿದ್ವಿ. ಚೆನ್ನಾಗಲ್ಲ. ಲಾಂಚ್ ಬಂದು ಎಲ್ಲ ಫ್ಲೋರಲ್ಲೂ ಇಲ್ಲ, ಇದು ಕ್ಲಬ್ ಲಾಂಚ್ದೇ ಏರಿಯಾ ಅಂತೆ, ಅಂದರೆ ಈ ಫ್ಲೋರ್ ಅದಕ್ಕೆ ಅಂತಲೇ. ಸೊ ನಮ್ಮದು ಮೆಂಬರ್ಶಿಪ್ ಇದೆ ಮ್ಯಾರಿಯಟಲ್ಲಿ, ಸೊ ಅಪ್ಗ್ರೇಡ್ ಮಾಡಿಕೊಟ್ಟಿದ್ದಾರೆ. ಇವಾಗ ಲಾಂಚ್ ಹೇಗಿದೆ ಅಂತ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಇಷ್ಟೇ ಇರೋದಾ? ಇನ್ನೂ ಏನೇನೋ ಇರುತ್ತೆ ಅಂದ್ಕೊಂಡೆ. ಬಟ್ ವ್ಯೂ ಚೆನ್ನಾಗಿದೆ ಅಲ್ಲ ಇಲ್ಲಿಂದ, ಅದೊಂದು ಇಷ್ಟ ಆಯಿತು. ಸ್ನ್ಯಾಕ್ಸ್ ಇದೆ. ಬಟ್ ಇದೆಲ್ಲ ಫ್ಲೋರಲ್ಲಿ ಇಲ್ಲ ಅಲ್ಲ. ಇಲ್ಲೆಲ್ಲ ಕವರ್ ಆಗೋಗಿದೆ ಕ್ಯಾಮ್ರಾ. ಮೈ ಗಾಡ್, ಸಾಕು. ಚಪ್ಪ ಅಲ್ಲೋಡ. ಹಾಯ್ ಹಾಯ್ ಮಾಡು, ಹಾಯ್ ಮಾಡು, ಫಸ್ಟ್ ಹಾಯ್ ಮಾಡು. ಗುಡ್ ಜಾಬ್. ಹಾಯ್. ತಿನ್ಸೋದು ಭಾರಿ ಕಷ್ಟ ಆ್ಯಕ್ಚುಲಿ. ನಾವು ಬಂದ ತಕ್ಷಣ ಫಸ್ಟ್ ಅವಳಿಗೆ ಫೀಡ್ ಮಾಡೋಣ ಅಂತ ಅಂದ್ಬಿಟ್ಟು ಕೂರಿಸ್ಕೊಂಡಿದ್ದೀನಿ, ಬಟ್ ಚೂರು ತಿಂತಾಯಿಲ್ಲ. ಹೈ ಚೇರ್ ಇಲ್ಲ ಅಂದ್ರಂತೂ ಆಗೋದೇ ಇಲ್ಲ ತಿನ್ಸೋಕ್ಕೆ. ಈ ಥರ ಒದ್ದಾಡ್ತಾ ಇದ್ರೆ ಫುಲ್ ಡ್ರೆಸ್ಸು ಮುಖ ಎಲ್ಲ ಕಡೆ ಆಗಿಬಿಡುತ್ತೆ. ಅದ್ರ ಬದಲು ಹೈ ಚೇರಿಗೆ ಹಾಕ್ಬಿಟ್ಟು ತಿನ್ಸೋದೇ ನನಗೆ ಒಳ್ಳೆಯದು. ಬಟ್ ಇಲ್ಲಿ ಹೈ ಚೇರ್ ಆಪ್ಷನ್ ಇಲ್ಲ, ನಾವಿಬ್ಬರು ಹಿಡಿದು ತಿನ್ಸ್ಬೇಕು ಇವಾಗ. ಆಯ್ತು 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 ಆಯ್ತು. ಆಯ್ತು, 2 ಸ್ಪೂನ್. ಚೆನ್ನಾಗಿದೆ ಜ್ಯೂಸ್.